ಇನ್ನು ದರ್ಶನ್ ಗ್ಯಾಂಗ್ನಿಂದ ರೇಣುಕಾಸ್ವಾಮಿ ಹತ್ಯೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸೆಷನ್ಸ್ ಕೋರ್ಟ್ಗೆ ಈಗ ಶಿಫ್ಟ್ ಮಾಡಲಾಗಿದೆ. ಸೆಷನ್ಸ್ ಕೋರ್ಟ್ಗೆ ವರ್ಗಾಯಿಸಿದಂತ ಮ್ಯಾಜಿಸ್ಟ್ರೇಟ್ ಕೋರ್ಟ್ 24ನೇ ACMM ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗ ಮಾಡಲಾಗಿದೆ. ಸದ್ಯದಲ್ಲೇ ಸೆಷನ್ಸ್ ಕೋರ್ಟ್ನಲ್ಲಿ ಸಾಕ್ಷ್ಯ ವಿಚಾರಣೆ ಆರಂಭ ಆಗಿದೆ. ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ಈಗ ವರ್ಗಾವಣೆ ಮಾಡಲಾಗಿದೆ. 24ನೇ ACMM ಕೋರ್ಟ್ನಿಂದ ಸೆಷನ್ಸ್ ಕೋರ್ಟ್ಗೆ ವರ್ಗ ಮಾಡಿದ್ದಾರೆ. ಇವತ್ತು ಕೂಡ ಬೇಲ್ ಸಿಗುವಂತ ನಿರೀಕ್ಷೆ ಇತ್ತು, ಆದರೆ ಇವತ್ತು ಮತ್ತೆ ಮುಂದೂಡಲಾಗಿದೆ. ಸೊ ಆ ಕಾರಣಕ್ಕೆ 4ನೇ ತಾರೀಕಿಗೆ ಮತ್ತೆ ಮುಂದೂಡಲಾಗಿದೆ. ದರ್ಶನ್ಗೆ ಜಾಮೀನು ಸಿಕ್ಕಿಲ್ಲ. ಈ ನಡುವೆ ದರ್ಶನ್ ಅವರನ್ನ ಬಳ್ಳಾರಿಯಲ್ಲಿ ಭೇಟಿಯಾಗಿದ್ದಾರೆ ಪತ್ನಿ ವಿಜಯಲಕ್ಷ್ಮಿ, ಹಾಗೆ ಅವರ ಸಹೋದರ ದಿನಕರ್ ಕೂಡ, ಅಂದರೆ ದರ್ಶನ್ ಅವರ ಸಹೋದರ ದಿನಕರ್ ಅವರು ಕೂಡ ಸಾಥ್ ಕೊಟ್ಟರು. ಸೊ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಸಂಬಂಧಪಟ್ಟ ಹಾಗೆ ಈ ಕ್ಷಣದ ಮೇಜರ್ ಅಪ್ಡೇಟ್ ಅಂತಂದರೆ ಅದು ಸೆಷನ್ಸ್ ಕೋರ್ಟ್ಗೆ ಈಗ ಶಿಫ್ಟ್ ಆಗಿದೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನಿಂದ. ಸೊ ದರ್ಶನ್ ಕೊಲೆ ಆರೋಪನ ಹೊತ್ತಿರೋದು ಇವತ್ತು ಜಾಮೀನು ವಿಚಾರಣೆ ಆಗಿ ಮತ್ತೆ 4ನೇ ತಾರೀಕಿಗೆ ಮುಂದೂಡಲಾಗಿದೆ.